ರಂಗೇರಿದೆ ಮೈಸೂರು ಕೊಡಗು ಲೋಕ ರಣಾಂಗಣ. ಕೆಲವೇ ಕ್ಷಣಗಳಲ್ಲಿ ಮೈಸೂರಿಗೆ ಸಿದ್ದರಾಮಯ್ಯ ಭೇಟಿ ಕೊಡಲಿದ್ದಾರೆ. ಟಿಕೆ ಬಡಾವಣೆಯ ಸಿಎಂ ನಿವಾಸದಲ್ಲಿ ಆಪ್ತರೊಂದಿಗೆ ಸಭೆ ನಡೆಯುತ್ತೆ. ಈಗ ಮುಖ್ಯಮಂತ್ರಿಗಳು ಕೂಡ ಬಹಳ ಅಲರ್ಟ್ ಆಗಿದ್ದಾರೆ. ತಮ್ಮ ತವರು ಮೈಸೂರು ಪ್ರತಿಷ್ಠೆಯ ಕಣ ಕೂಡ ಹೌದು ಅವರಿಗೆ, ಯಾಕಂದರೆ ಮುಖ್ಯಮಂತ್ರಿ ಆಗಿದ್ದಾರೆ ಮತ್ತು ಸರ್ಕಾರ ಅವ್ರದೇ ಇದೆ ಅಲ್ವಾ. ಹಾಗಾಗಿ ಪ್ರಬಲ ಅಭ್ಯರ್ಥಿ ಹಾಕಬೇಕು. ತಮ್ಮ ಆಪ್ತರ ಒಂದು ಸಭೆ ಕರೆದಿದ್ದಾರೆ. ಯದುವೀರ್ ಎದುರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹುಡುಕಾಟ ನಡೀತಾ ಇದೆ. ಸ್ಥಳೀಯ ಮುಖಂಡರೊಂದಿಗೆ ಸಭೆ ನಡೆಸಿ ಅಭ್ಯರ್ಥಿ ಆಯ್ಕೆಗೆ ಪ್ಲಾನ್ ನಡೆಸ್ತಾರೆ. ಅಂತಿಮ ಹಂತದಲ್ಲಿ ವರ್ಕೌಟ್ ಆಗುತ್ತಾ ಸಿದ್ದರಾಮಯ್ಯ ಅವರ ಪ್ಲಾನ್? ಕುತೂಹಲ ಕೆರಳಿಸಿದೆ ಸಿಎಂ ಸಿದ್ದರಾಮಯ್ಯ ಅವರ ನಡೆ. ಹಾಗಾದರೆ ಯಾರಿಗೆ ಟಿಕೆಟ್ ಕೊಡ್ತಾರೆ? ಈಗ ಅಲ್ಲಿ ಕವೀಶ್ ಗೌಡಗೆ ಗಾಳ ಹಾಕ್ತಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಜೊತೆಗೆ ಲಕ್ಷ್ಮಣ್ ಕೂಡ ರೇಸ್ನಲ್ಲಿದ್ದಾರೆ. ಇನ್ನೊಬ್ರು ಯಾರು ವಿಜಯ್ ಕುಮಾರ್ ಅಂತಿದ್ದಾರೆ. ಹಾಗಾಗಿ ಪ್ರಬಲವಾದಂಥ ಅಭ್ಯರ್ಥಿನೇ ಹಾಕಬೇಕೀಗ. ಯಾಕಂದರೆ ಎದುರಾಳಿ ರಾಜರಿದ್ದಾರೆ, ಮಹಾರಾಜರಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಅನ್ನೋಕ್ಕಿಂತ ರಾಜರು, ಅವರ ವಿರುದ್ಧ ಕಣಕ್ಕಿಳಿಬೇಕು ಅಂತ ಹೇಳಿದ್ರೆ ಸಹಜವಾಗಿ ಸ್ಟ್ರಾಂಗ್ ಆಗಿರಲೇಬೇಕಾಗಿರುತ್ತೆ ಅಭ್ಯರ್ಥಿ. ಬೇರೆ ಮಾನದಂಡಗಳನ್ನ ಇಟ್ಕೊಂಡು ಅಲ್ಲಿ ಅಭ್ಯರ್ಥಿ ಹಾಕೋದಲ್ಲ, ಎಲ್ಲವನ್ನೂ ಕೂಡ ಅಳೆದು ತೂಗಿ ಜಾತಿ ಲೆಕ್ಕಾಚಾರವನ್ನು ಕೂಡ ಅಲ್ಲಿ ಹಾಕಬೇಕಾಗತ್ತೆ. ಒಳ್ಳೆ ಫೈಟನ್ನು ಕೊಡಬೇಕಾಗತ್ತೆ. ಈಗ ಟಿಕೆ ಬಡಾವಣೆಯ ತಮ್ಮ ನಿವಾಸದಲ್ಲಿ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ. ಸ್ಥಳೀಯ ಮುಖಂಡರೊಂದಿಗೆ ಒಮ್ಮತದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾಗುತ್ತೆ. ಯಾಕೆಂದರೆ ಅಲ್ಲಿ ಕಾಂಗ್ರೆಸ್ನಲ್ಲಿ ಅಂತ ಹೇಳಿಕೊಳ್ಳುವ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರೂ ಇಲ್ಲ. ಈಗ ಅಲ್ಲಿದ್ದಂಥ ಹಿರಿಯ ನಾಯಕರು ಸ್ಪರ್ಧೆಗೆ ಹಿಂದೇಟು ಕೂಡ ಹಾಕ್ತಾ ಇರಬಹುದು. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಈಗ ಯದುವೀರ್ ಅವರ ವಿರುದ್ಧ ಅಬ್ಬರಿಸಬೇಕು ಅಂತ ಹೇಳಿದ್ರೆ ಒಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಬೇಕೇ ಬೇಕು. ಹಾಗಾಗಿನೇ ಮುಖ್ಯಮಂತ್ರಿಗಳ ಈ ಸಭೆ ಎಷ್ಟು ಮಹತ್ವ ಪಡೆದುಕೊಂಡಿದೆ, ಇವತ್ತೇ ಫೈನಲ್ ಆಗ್ಬೋದಾ ಹೆಸರು ಅಂತ? ನೋಡಿ, ಈಗ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಯದುವೀರ್ ಒಡೆಯರು ಕಣದಲ್ಲಿದ್ದಾರೆ. ಅವ್ರಿಗೆ ಟಕ್ಕರ್ ಕೊಡಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಅಂಥ ಅಭ್ಯರ್ಥಿಗಳು ಯಾರೂ ಇಲ್ಲ ಅಂತ ಅನ್ನಂಗಿಲ್ಲ. ಇರ್ಬೋದು, ಆದರೆ ಒಳ್ಳೆ ಫೈಟ್ ಕೊಡೋರು ಬೇಕಲ್ವಾ. ಈಗ ಲಕ್ಷ್ಮಣ್ ಅವರು ಹಾಕಿದರು ಅಂತ ಅಂದ್ಕೊಳ್ಳೋಣ. ಲಕ್ಷ್ಮಣ್ ಅವರು ಚಿರಪರಿಚಿತರಿದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ, ಆದರೆ ಓಟ್ಗಳು ಬೀಳಬೇಕಲ್ಲ. ಹಾಗಾಗಿನೇ ಮೈಸೂರು ಕಂಪ್ಲೀಟ್ ಹಿಡಿತಾ ಇರುವಂಥವ್ರು, ಅದರ ಜೊತೆಗೆ ಓಡಾಡಿ ಕೆಲಸ ಮಾಡುವಂಥವ್ರು, ಕಾರ್ಯಕರ್ತರು ಪಡೆ ಕಟ್ಕೊಳ್ಳುವಂಥವ್ರು, ಎಲ್ಲ ಸ್ಥಳೀಯ ನಾಯಕರನ್ನ ವಿಶ್ವಾಸವನ್ನು ಗಳಿಸುವಂಥವ್ರು, ಈ ರೀತಿ ಆಯ್ಕೆ ಮಾನದಂಡಗಳಿರಬೇಕಾಗತ್ತೆ. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಈಗ ಯದುವೀರ್ ಅವ್ರನ್ನ ಎದುರಿಸಬೇಕು ಅಂತ ಹೇಳಿದ್ರೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಕಾಂಗ್ರೆಸ್ಗೆ ಖಂಡಿತವಾಗ್ಲೂ ಬೇಕೇ ಬೇಕು. ಇವತ್ತಿನ ಸಭೆ ಸಿ ಎಂ ಅವ್ರದ್ದು ಯಾವ ರೀತಿ ಮಹತ್ವ ಪಡೆದುಕೊಂಡಿದೆ? ಫೈನಲ್ ಆಗ್ಬೋದಾ ಇವತ್ತು ಅಭ್ಯರ್ಥಿ ಹೆಸರು? ಪ್ರಭು, ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ಬಿಜೆಪಿಯಲ್ಲಿ ಯಾವ ಅಭ್ಯರ್ಥಿ ಘೋಷಣೆ ಆಗುತ್ತೆ ಅಂತ ಹೇಳಿ ಕಾಯ್ತಾ ಇದ್ರು. ಯಾಕಂತ ಹೇಳಿದ್ರೆ ಆ ಒಂದು ಅಭ್ಯರ್ಥಿಯನ್ನ ಆಧರಿಸಿ ಇಲ್ಲಿ ಪ್ರಬಲವಾದಂತಹ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತಹ ನಿಟ್ಟಿನಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಈಗ ಏನು ಯದುವೀರ್ ಅವರು ಬಿಜೆಪಿಯ ಅಭ್ಯರ್ಥಿ ಅಂತ ಘೋಷಣೆ ಆಗ್ತಿದ್ದಂತೆ ಇದ್ದಂತಹ ಆಕಾಂಕ್ಷಿಗಳಲ್ಲಿ ಕೆಲವರು ಸ್ಪರ್ಧೆಗೆ ಹಿಂದೆಟನ್ನು ಹಾಕಿರ್ತಕ್ಕಂಥದ್ದು. ಹೀಗಾಗಿ ಯದುವೀರ್ ಅವರ ಎದುರು ಒಂದು ಪ್ರಬಲವಾದಂತಹ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತಹ ನಿಟ್ಟಿನಲ್ಲಿ ಈಗ ಸಾಕಷ್ಟು ಸಿದ್ಧತೆಯನ್ನ ಮಾಡಿಕೊಂಡಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಮೈಸೂರಿಗೆ ಆಗಮಿಸಿದ ತಕ್ಷಣ ಇಲ್ಲಿ ಸ್ಥಳೀಯ ಆಪ್ತ ಮುಖಂಡರೊಂದಿಗೆ ಇಲ್ಲಿ ಅವರು ಸಭೆಯನ್ನ ಮಾಡ್ತಾರೆ. ಈ ಒಂದು ಸಭೆಯನ್ನ ಮೈಸೂರಿನ ಟಿಕೆ ಬಡಾವಣೆ ಏನಿದೆ ಅವರ ಒಂದು ನಿವಾಸದಲ್ಲಿ ಸಭೆಯನ್ನ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಪ್ರಮುಖವಾದಂತಹ ಈ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗ್ತವೆ, ಜೊತೆಗೆ ಅಲ್ಲಿ ಸ್ಥಳೀಯ ಮುಖಂಡರುಗಳು ಏನೆಲ್ಲ ಅಭಿಪ್ರಾಯಗಳನ್ನು ಕೊಡ್ತಾರೆ, ಆ ಒಂದು ಅಭಿಪ್ರಾಯಗಳನ್ನು ಸ್ವೀಕರಿಸಿ ತದನಂತರ ಅಭ್ಯರ್ಥಿಯ ಆಯ್ಕೆ ಒಂದು ಪ್ರಕ್ರಿಯೆ ನಡೆಯತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇದುವರೆಗೂ ಕೂಡ ಈ ಒಂದು ಲೋಕಸಭಾ ಚುನಾವಣೆಗಾಗಿ ಒಬ್ಬ ಅಭ್ಯರ್ಥಿಯನ್ನು ಕೂಡ ಸೂಕ್ತವಾದಂತಹ ಅಭ್ಯರ್ಥಿಯನ್ನ ಸಿದ್ಧಪಡಿಸ್ತಕ್ಕಂಥ ಒಂದು ಕೆಲಸವನ್ನ ಇದುವರೆಗೂ ಕೂಡ ಮಾಡಿರ್ಲಿಲ್ಲ. ಜೊತೆಗೆ ಬಿಜೆಪಿ ಅಭ್ಯರ್ಥಿ ಸಂಸದ ಪ್ರತಾಪ್ ಸಿಂಹ ಅವರೇ ಆಗ್ತಾರೆ ಅಂತ ಒಂದು ಹಿನ್ನೆಲೆ ಏನಿತ್ತು, ಆ ಒಂದು ವಿಚಾರವಾಗಿ ಸಾಕಷ್ಟು ಆಕಾಂಕ್ಷಿಗಳ ಸಂಖ್ಯೆಯೂ ಕೂಡ ಇತ್ತು. ಆದ್ರೆ ಯಾವಾಗ ಯದುವೀರ್ ಒಡೆಯರು ಬಿಜೆಪಿ ಅಭ್ಯರ್ಥಿ ಆದ್ರು, ಅದಾದ ಬಳಿಕ ಬಹಳಷ್ಟು ಏನು ಇದ್ದಂತಹ 16 ಆಕಾಂಕ್ಷಿಗಳಲ್ಲಿ ಕೆಲವರು ಈಗಾಗಲೇ ಹಿಂದೇಟನ್ನು ಹಾಕಿರ್ತಕ್ಕಂಥದ್ದು. ಹೀಗಾಗಿ ಏನು ಪ್ರಬಲವಾದಂತಹ ಅಭ್ಯರ್ಥಿಯಾಗಿರುವಂತಹ ಯದುವೀರ್ ಒಡೆಯರ್ ಅವರನ್ನ ಆ ಒಂದು ಬಿಜೆಪಿ ಪಕ್ಷವನ್ನು ಮುನಿಸಬೇಕು ಅಂತ ಹೇಳಿದ್ರೆ ಇಲ್ಲಿ ಪ್ರಬಲವಾದಂತಹ ಒಂದು ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕಾದಂತಹ ಒಂದು ಹಿನ್ನೆಲೆ ಇರತಕ್ಕಂಥದ್ದು. ಹೀಗಾಗಿಯೇ ಇವತ್ತು ಸಭೆಯನ್ನ ಮಾಡುವ ಮುಖಾಂತರ ಅಲ್ಲಿ ಆ ಸ್ಥಳೀಯ ಮುಖಂಡರುಗಳ ಒಂದು ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಪ್ರಬಲವಾದಂತಹ ಅಭ್ಯರ್ಥಿಗೆ ಟಿಕೆಟ್ ಅನ್ನು ಕೊಡ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈಗ ಸಿದ್ದರಾಮಯ್ಯನವರ ಒಂದು ಸಭೆ ಏನಿದೆ ಇದು
ಸಾಕಷ್ಟು ಕುತೂಹಲವನ್ನ ಮೂಡಿಸಿರ್ತಕ್ಕಂಥದ್ದು. ಯಾವ ಒಂದು ಅಭ್ಯರ್ಥಿಯನ್ನ ಈ ಒಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಕರೆತರ್ತಾರೆ, ಈ ತರದ ಒಂದು ಚರ್ಚೆಗಳು ಕೂಡ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇದುವರೆಗೂ ಕೂಡ ಈ ಒಂದು ಲೋಕಸಭಾ ಚುನಾವಣೆಗಾಗಿ ಕಾಂಗ್ರೆಸ್ ಪಕ್ಷ ಯಾವೊಬ್ಬ ಅಭ್ಯರ್ಥಿಯನ್ನು ಕೂಡ ಸಿದ್ಧಪಡಿಸ್ತಕ್ಕಂಥ ಒಂದು ಕೆಲಸವನ್ನ ಇದುವರೆಗೂ ಕೂಡ ಮಾಡಿರ್ಲಿಲ್ಲ. ಈಗ ಚುನಾವಣೆ ಸಮಿತಿಯಲ್ಲಿ ಈಗ ಆ ಒಂದು ಪ್ರಯತ್ನವನ್ನ ಮಾಡಲಾಗ್ತಾ ಇರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಇಲ್ಲಿ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಜಾತಿಯ ಲೆಕ್ಕಾಚಾರವನ್ನು ನೋಡಿದಂತಹ ಸಂದರ್ಭದಲ್ಲಿ ಕೂಡ ಇಲ್ಲಿ ಒಕ್ಕಲಿಗ ಸಮುದಾಯ ಹೆಚ್ಚಿನ ಮತಗಳು ಇರತಕ್ಕಂಥದ್ದು. ಹೀಗಾಗಿ ಪ್ರಬಲವಾದಂತಹ ಅಭ್ಯರ್ಥಿ ಅಂತ ಹೇಳಿದ್ರೆ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿ ಆಗ್ಬೇಕಾಗಿದೆ. ಈ ಒಂದು ಒಕ್ಕಲಿಗ ಅಭ್ಯರ್ಥಿಗೆ ಕೂಡ ಮನೆ ಹಾಕುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಇವತ್ತಿನ ಸಭೆ ಏನಿದೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಈ ಸಭೆಯ ನಂತರ ಏನೆಲ್ಲ ಬೆಳವಣಿಗೆಗಳು ಆಗ್ತವೆ, ಯಾವ ಅಭ್ಯರ್ಥಿಯನ್ನ ಅವರು ಕಣಕ್ಕಿಳಿಸ್ತಾರೆ ಅನ್ನೋದು ತಿಳಿದು ಬರಲಿದೆ. ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.